ನಮಸ್ಕಾರ ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಒಗಟಿನೊಂದಿಗೆ ಶುರು ಮಾಡೋಣಂತ್ರಿ. ಶ್ರೀಕೃಷ್ಣನು ಒಲೆ ಬರೆಯುವ ಕಾಲಕ್ಕೆ ಮುತ್ತು ಸುಟ್ಟು ಮಾಡಿದ್ದು ಮಸಿ. ಗುರುರಾಜರಾಯರ ಹೆಸರು ಹೇಳುವೆನು, ಅನಂತರಾವ್ ಅವರ ಸೊಸಿ. ಈಗ ಕಮೆಂಟ್ ಓದೋಣ ಅಂತ ಬರ್ರಿ. ಈಗ ಯುವರ್ ಸುಮೇಧ ಅನ್ನೋರು, ನಿಮ್ಮ ಪ್ರತಿಯೊಂದು ವಿಡಿಯೋನು ನೋಡ್ತೀನಿ. ಒಮ್ಮೆ ನೋಡಿದರೆ ಮನಸ್ಸು ತುಂಬಲ್ಲ, 2 ಅಥವಾ 3 ಸಾರಿ ನೋಡ್ತೀನಿ. ನಂದು ಅಮ್ಮನ ಮನೆ ಬೆಳಗಾವಿ, ಬಟ್ ಮದುವೆಯಾಗಿ ಬಂದಿದ್ದು ಉಡುಪಿಗೆ. ಮಾಮ ಮಾಮಿ ಹಾಗೆ ಅತ್ತೆ ಮಾವ ಸಿಗಕ್ಕೆ ಪ್ರಿಯಾ ಪುಣ್ಯ ಮಾಡಿರಬೇಕು. ಡೈಲಿ 2 ವಿಡಿಯೋ ಹಾಕಿದ್ರು ಕೂಡ ನೋಡ್ತೀವಿ ನಾವು, ನೋಡ್ಲಿಕ್ಕೆ ಖುಷಿ ಆಗ್ತದ ಅಂತ ಹೇಳಿ ಅವ್ರು ಹೇಳ್ಯಾರ. ಅದಕ್ಕೆ ಲಲಿತಾ ಅವರು, ಹೌದ್ರಿ ನಾವು 2 ವಿಡಿಯೋ ಹಾಕಿದ್ರು ದಿನ ನೋಡ್ತೀವಿ ಅಂತ ಹೇಳ್ಯಾರ. ಥ್ಯಾಂಕ್ಸ್ ರೀ ನಿಮ್ಗೆ. ನೋಡಮ್, ಟ್ರೈ ಮಾಡ್ತೀನಿ ಹಾಕ್ಲಿಕ್ಕೆ. ವಿಲಾಸ್ ಅವರು, ಗುಡ್ ಜಾಬ್ ಸೀನಣ್ಣ, ಸೀನು ಭಾಯ್ ಗುಡ್ ಜಾಬ್ ಅಂತ ಹೇಳ್ಯಾರ. ಸೀನು ಇದ್ರನೇ ಅವರಿಗೆ ಟೈಮ್ ಪಾಸ್ ಆಗ್ತದ, ಅದು ವಿಡಿಯೋ ಇರ್ಬೇಕು ಸೀನಣ್ಣ ವಿಡಿಯೋದಾಗ ಅಂತ ಹೇಳ್ಯಾರ. ಆಮೇಲೆ ತೇಜಸ್ವಿ ಅವರು, ಒಂದು ಒಳ್ಳೆ ಮೆಸೇಜ್, ಬಹಳ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡು. ಸೀನಣ್ಣನ ಮಾತು ಮತ್ತು ಸುಂದ್ರಿ ಹೇಳಿದ ತಿಳುವಳಿಕೆ ಮಾತುಗಳು ಸೂಪರ್, ಖುಷಿ ಆಯ್ತು, ಧನ್ಯವಾದಗಳು ಅಂತ ಹೇಳ್ಯಾರ. ಅಂದ್ರೆ ಅವರು ಅತ್ತಿ ಸುಸಿ ಜಗಳ ಆಗಿರ್ತದಲ್ರಿ, ಪ್ರಿಯಾ ಅತ್ತಿಗೆ ಬಹಳ ಮಾತಾಡಿರ್ತಾರಲ್ಲ, ಆ ವಿಡಿಯೋಕ್ಕೆ ಈ ತರ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ಸ್ ರೀ ನಿಮ್ಗೆ. ಆಮೇಲೆ ರೋಹಿಣಿ ಅವರು, ತುಂಬಾ ಒಳ್ಳೆ ಮೆಸೇಜ್ ರೀ, ಮಾಮಿ ಮನಸ್ಸು ಬಹಳ ಚಲೋ ಅದ, ಹೀಗೆ ಸ್ಟೋರಿ ತರ್ರಿ, ವೆರಿ ಗುಡ್ ಸ್ಟೋರಿ ಅಂತ ಹೇಳ್ಯಾರ. ಅಮ್ಮನ ಮನೆಯಲ್ಲಂತರೂ ಮುಗಿಯಲ್ಲ, ಪ್ರತಿ ತಿಂಗಳು ಪ್ರತಿ ವಾರ ಏನಾದ್ರೂ ಇದ್ದೇ ಇರ್ತಾವ. ಇಲ್ಲ ಎಲ್ಲಾ ಪ್ರೆಷರ್ ಮಧ್ಯೆ ಕುತ್ಕೊಂಡು ಅದು ಎಲ್ರಿಗೂ ಟಚ್ ಆಗೋ ಹಾಗೆ, ಏನೂ ತಪ್ಪು ಇಂಟೆನ್ಷನ್ ಇಲ್ಲದೆ ಒಳ್ಳೆ ವೇನಲ್ಲಿ ಕತೆ ತಗೊಂಡು ಹೋಗೋದು ಈಜಿ ಕೆಲಸ ಅಲ್ವೇ ಅಲ್ಲ. ಒಂದೊಂದು ಕನ್ವರ್ಸೇಷನ್ ಬರಿಬೇಕಂದ್ರೂ 1000 ಸಾರಿ ಯೋಚನೆ ಮಾಡ್ಬೇಕಾಗ್ತದೆ. ನಾವು ನಮ್ಮ ಎದುರು ಇರೋರ ಹತ್ರ ಮಾತಾಡ್ಬೇಕಂದ್ರೆ 100 ಸರಿ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದು, ಮೈಯೆಲ್ಲ ಕಣ್ಣಿರ್ಬೇಕು. ಎಲ್ಲ ಸ್ಟ್ರಗಲ್ ಮಧ್ಯೆ ಕತೆನ ನೀಟಾಗಿ ಅಚ್ಚುಕಟ್ಟಾಗಿ ತಗೊಂಡು ಬರೋದು ನೋಡಿ ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿರ್ತಾರೆ, ಈ ವಿಡಿಯೋಸ್ ಮಾಡೋರು ಡೈಲಿ ಹೆಂಗೆ ಎಡಿಟ್ ಮಾಡ್ತಾರೆ ಅಂತ. ನಿಮ್ಮ ಹಾರ್ಡ್ ವರ್ಕ್ಗೆ ಒಂದು ನಮಸ್ಕಾರ ಅಂತ ಹೇಳ್ಯಾರ ಅವರು. ಇನ್ನೂ ಬಹಳ ಕಮೆಂಟ್ಗಳನ್ನು ಬರೀತೀರಿ. ಇದ್ರೊಳಗೆ ಅಂತಂದ್ರೆ ನಾನು ಒಬ್ಬೇಕಿನೇ ಮಾಡಂಗಿಲ್ಲ. ಇದ್ರಾಗ ಭಾಳ ಕೈಗಳದ. ಅಂದ್ರೆ ಎಡಿಟಿಂಗು ನನ್ನ 2 ಮಕ್ಕಳು ಮಾಡ್ತಾರ. ಇದು ಸ್ಟೋರಿ ಬರೆಯೋದೆಲ್ಲ ನಮ್ಮ ಮನೆಯವರು, ಸ್ಕ್ರಿಪ್ಟ್ ಎಲ್ಲ ಅವರೇ ಬರೀತಾರ. ಅವ್ರು ಒಂಚೂರು ಬರ್ದು ಕೊಟ್ರಂದ್ರೆ ನಾ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಂದ್ರೆ ಒಂದು ಸ್ವಲ್ಪ ಎಳಿನ ತೊಗೊಂಡು ಹೋಗಿರ್ತೀನಿ ನಾನು. ಹಂಗೆ ಎಲ್ಲರದು ಇರ್ತದೆ ಇದ್ರೊಳಗೆ. ಹಾಗಾಗಿ ವಿಡಿಯೋ ಅಷ್ಟು ಬರ್ತದೆ. ಆದ್ರೆ ದಿನ ಒಂದೊಂದು ಕಂಟೆಂಟ್ ಕೊಡ್ಲಿಕ್ಕೆ ನಮಗೂ ಸ್ವಲ್ಪ ಭಾಳ ಕಷ್ಟನೇ ಆಗ್ತದ್ರಿ, ಆದರೂ ಮಾಡ್ತೀನಿ. ವಿವೇಕ್ ಅವರು, ಸೂಪರ್ ಸುಂದ್ರಿ ಅಂತ ಹೇಳ್ಯಾರ. ಗುಂಡೂರಾವ್ ಅವರು, ಸುಮಾ ಕೇರ್ಫುಲ್ ಆಗಿರು ಸುಂದ್ರಿ ಹತ್ರ ಅಂತ ಹೇಳ್ಯಾರ. ಆಮೇಲೆ ಪ್ರೀತಿ ಅವರು, ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂದಿದ್ದು ಭಾಳ ಇಷ್ಟಪಟ್ಟಾರ ಆ ಡೈಲಾಗ್ ಸುಮಾ ಹೇಳಿದ್ದು. ವಾರಿಜಾ ಅವರು, ಸುಮಾ ಹಾಡು ಸೂಪರ್, ಓಹೋ ಭಾರಿ ಇದೆಯಾ ಸುಂದ್ರಿ, ಮಜಾ ತಗೊಂಡೇ ನೀನು ಬಿಡಲ್ಲ ಬಿಡು, ಮಜಾ ತಗೋತಾನೇ ಇರು, ಬಿಳಿ ತಲಿ ಮುದುಕಿ ಅಂದಿದ್ದನ್ನ ಡೈಲಾಗ್ ಇಷ್ಟಪಟ್ಟಾರ ಅವರು. ಅವರು, ಸುಂದ್ರಿ ಬಹಳ ಡೇಂಜರ್ ಇದ್ದಾಳ, ದಿನಾಲೂ ಹೊಸ ವಿಷಯ ಹೆಂಗ್ ಹುಡುಕ್ತೀರಿ ಅಂತ ಕೇಳಿರಿ. ಆಮೇಲೆ ಕವಿತಾ ಒಳ್ವೇಕರ್ ಅವರು, ಇವತ್ತಿನ ಟಾಪಿಕ್ ಬಹಳ ಸಣ್ಣದಾಗ್ಯದ್ರಿ, ಜಲ್ದಿನೇ ಮುಗೀತು, ಇನ್ನು ಏನದ ಅನ್ನೋಷ್ಟರಲ್ಲೇ ಮುಗಿಸ್ಬಿಟ್ರಿ ಅಂತ ಹೇಳ್ಯಾರ ಅವರು. ಹೌದ್ರಿ, ಒಂದು ಸ್ವಲ್ಪ ಅದು ವಿಡಿಯೋ ಸಣ್ಣದಾಯ್ತು. ಆಮೇಲೆ ಲಲಿತಾ ಅವರು, ಪ್ಲೀಸ್ ಕಂಟಿನ್ಯೂ ದಿಸ್ ವಿಡಿಯೋ ಅಂತ ಹೇಳ್ಯಾರ. ಡೆಲ್ ಯೂಸರ್ ಅವರು, ಬಹಳ ಚೆನ್ನಾಗಿದೆ, ಇಂಥ ಜನನೂ ಇರ್ತಾರೆ, ಸ್ಟೋರಿ ಮುಂದೆ ಸಾಗಲಿ, ಬಹಳ ಚೆನ್ನಾಗಿ ಬರ್ತಾ ಇದೆ, ಸಹಜ ಮಾತುಗಳು, ವಿಷಯ ಸಾಮಾನ್ಯ ಜನರ ಆಗು ಹೋಗುಗಳು ಕಾಣ್ತಾ ಇದ್ದೀವಿ ಈ ವಿಡಿಯೋದಲ್ಲಿ, ವೆರಿ ನೈಸ್ ಅಂತ ಹೇಳ್ಯಾರ. ಥ್ಯಾಂಕ್ಸ್ ರೀ. ರೋಹಿಣಿ ಅವರು, ಮಾಮಿ ಹಾಡು ಸೂಪರ್ ರೀ ಅಂತ ಹೇಳ್ಯಾರ. ಆಮೇಲೆ ಅದೇ ಕಮಲಾ ಅವರು, ತಮ್ಮ ಅಜ್ಜಿ ನೆನಪಾಯಿತು, ನಮ್ಮ ಅಜ್ಜಿಯವರು ಜೋ ಶ್ರೀಕೃಷ್ಣ ಪರಮಾನಂದ ಹಾಡು ಹಾಡ್ತಿದ್ರು, ನಿಮಗೂ ಬರ್ತಿದ್ರ ಹಾಡು ಹಾಡೋರಿ ಅಂತ ಹೇಳಿರಿ. ಆಯ್ತು ರೀ, ಹಾಡ್ತೀನಿ. ಗೀತಾ ಗುತ್ತಿಯವ್ರೂ ಒಂದು ಹಾಡು ಹಾಡಂತ ಹೇಳ್ಯಾರ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತ ಹೇಳಿ. ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದಗಳು, ಕಮೆಂಟ್ ಮಾಡೋರಿಗೂ ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋನ ನೋಡ್ರಿ, ಆಶೀರ್ವದಿಸ್ರಿ ಅಂತ ಕೇಳ್ತೀನಿ. ಈಗ 1-2 ಹಾಡು ಕೇಳೋಣ ಅಂತ ಬರ್ರಿ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಸಂಜೀವರಾಯರ ಸ್ಮರಣ
ಕನಸಿನಲಿ ಮನಸ್ಸಿನಲಿ ಕಳವಳವಾದರೆ ಕನಸಿನಲಿ ಮನಸ್ಸಿನಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ 7 ದಿವಸದಲ್ಲಿ 7 ರೂಪದಿಂದ 7 ಬೆಟ್ಟದೊಡೆಯನ ಮನ ಮುಟ್ಟಿ ಭಜಿಸಿರೋ ನಾರಾಯಣ ನರಸಿಂಹ ವೇದವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಶ್ರೀರಂಗ ಕ್ಷೇತ್ರವೇ ಶ್ವೇತ ದೀಪ ಶ್ರೀಬದರಿ ಕ್ಷೇತ್ರವೇ ಅನಂತಾಸನ ಶ್ರೀರಂಗ ಕ್ಷೇತ್ರವೇ ಶ್ವೇತ ದೀಪ ಶ್ರೀಬದರಿ ಕ್ಷೇತ್ರವೇ ಅನಂತಾಸನ ತಿರುಮಲ ಕ್ಷೇತ್ರವೇ ಭೂವೈಕುಂಠ ಭೂವೈಕುಂಠ ಹರಿದಾಸರ ಮಂದಿರ ಪಂಡರಾಪುರ ನಾರಾಯಣ ನರಸಿಂಹ ವೇದವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾನಾಥ ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾನಾಥ ದಕ್ಷಿಣ ದಿಕ್ಕಿನಲ್ಲಿ ಶ್ರೀರಾಮನಾಥ ಶ್ರೀರಾಮನಾಥ ಉತ್ತರ ದಿಕ್ಕಿನಲ್ಲಿ ಶ್ರೀ ಬದರಿನಾಥ ಉತ್ತರ ದಿಕ್ಕಿನಲ್ಲಿ ಶ್ರೀ ಬದರಿನಾಥ ನಾರಾಯಣ ನರಸಿಂಹ ವೇದವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಹನುಮ ಭೀಮ ಮಧ್ವರೆಂಬು ನಮ್ಮ ಸಾಧನ ಧನ್ಯ ಮಾಡಿಕೊಳ್ಳಿರೋ ನಿಮ್ಮ ಜೀವನ ಹನುಮ ಭೀಮ ಮಧ್ವರೆಂಬು ನಮ್ಮ ಸಾಧನ ಧನ್ಯ ಮಾಡಿಕೊಳ್ಳಿರೋ ನಿಮ್ಮ ಜೀವನ ನಿರಂತರದಿ ಭಜಿಸಿರೋ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ತಾರಕ ಮಂತ್ರವೇ ಇಂದು ಪುರಂದರ ವಿಠಲ ನಾರಾಯಣ ನರಸಿಂಹ ವೇದವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಎಲ್ಲರಿಗೂ ಧನ್ಯವಾದಗಳು.